ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪ್ರೀತಿಯ ಎದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಸ್ ಎನ್ ಕಿ ಕೋಟ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಎಸ್ ಎನ್ ಕಿ ಕೋಟ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಕೇಳ್ತಾ ಇದ್ರು, ಎಸ್ ಎನ್ ಕಿ ಕೋಟ ಬಗ್ಗೆ ಹೇಳಿ, ಯಾಕೆ ನಮಗೆ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಸಿಗ್ತಿಲ್ಲ, ಒಂದು ಐಡಿಯಾ ಸಿಗ್ತಿಲ್ಲ, ಏನಿದೆ ಎಸ್ ಎನ್ ಕಿ ಕೋಟ, ಯಾವ ಥರ ತೊಗೋಬೇಕು. ನೋಡಿ, ಈ ವಿಡಿಯೋನ ಕೊನೆಯವ್ರಿಗೆ ನೋಡಿದ್ದಾಯ್ತು ಅಂದರೆ ನಿಮಗೆ ಎಸ್ ಎನ್ ಕಿ ಕೋಟ ಏನೇನಿದೆ ಫುಲ್ ಪಿನ್ ಟು ಪಿನ್ ನಿಮಗೆ ಅದರ ಡಿಸ್ಕ್ರಿಪ್ಷನ್ಸ್ ಥರ ನಿಮಗೆ ಐಡಿಯಾ ಆದರೆ ಸಿಗುತ್ತೆ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನು ಮಾಡಬೇಕಂದ್ರೆ, ನೀವೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಯಾರು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಒಂದು ಲೈಕ್ ಆದರೆ ಕೊಟ್ಬಿಡಿ. ನೀವೊಂದು ಕೂಡ ಲೈಕ್ ಆಯಿತು, ಸಬ್ಸ್ಕ್ರೈಬ್ ಆಯಿತು, ಸಾಕಷ್ಟು ವಿಡಿಯೋ ಮಾಡಿ ತಿಳಿಸೋಕ್ಕಾರೆ ನನಗೆ ಅನುಕೂಲ ಆಗುತ್ತೆ. ಬನ್ನಿ ಈಗ ಡೈರೆಕ್ಟಾಗಿ ಎಸ್ ಎನ್ ಕ್ಯೂ ಕೋಟಾಗೆ ಹೋಗೋಣ. ನೋಡಿ, ಎಸ್ ಎನ್ ಕ್ಯೂ ಕೋಟ ಅಂದರೆ ಇದೇನಪ್ಪ ಅಂದರೆ ಜಸ್ಟ್ ಇದು ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಅಪ್ಲೈ ಆಗುತ್ತೆ, ಬೇರೆ ಒಂದು ಕೋರ್ಸ್ಗಾದ್ರೆ ಅಪ್ಲೈ ಆಗೋದಿಲ್ಲ. ಎಸ್ ಎನ್ ಕ್ಯೂ ಕೋಟ ಪಡ್ಕೋಬೇಕಂದ್ರೆ ಏನು ಎಲಿಜಿಬಿಲಿಟಿ ಇರಬೇಕು ಅಂದರೆ, ಮೊದಲನೇದು ನಿಮ್ಮದು ಲೆಸ್ ದ್ಯಾನ್ 8 lakh ಇನ್ಕಮ್ ಇರಬೇಕು. ಮೊದಲನೇ ಮೇನ್ ಕಂಡೀಷನ್ ಅಂದರೆ ನೀವು ಇದಕ್ಕೆ ಅಪ್ಲಿಕೇಶನ್ ಅಂದರೆ ನೀವು ಇದಕ್ಕೆ ಎಲಿಜಿಬಲ್ ಇದ್ದೀರಾ ಅಂದರೆ ಏನು ಮಾಡಬೇಕಂದ್ರೆ, ಫಸ್ಟ್ ನಿಮ್ಮ ಸ್ಟೆಪ್ಪು ನಿಮ್ಮ ಒಂದು ಏನು ಇನ್ಕಮ್ ಸರ್ಟಿಫಿಕೇಟ್ ಇದೆ, ಈಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ಕೊಟ್ಟಿರ್ತೀರಾ, ನಿಮ್ಮ ಆರ್ ಡಿ ನಂಬರಲ್ಲಿ ಆಟೋಮೆಟಿಕ್ಲಿ ನಿಮ್ದು ಏನಾದರೂ 8 lakh ಇತ್ತಂದರೆ ನೀವು ಅದಕ್ಕೆ ಎಲಿಜಿಬಲ್ ಇರ್ತೀರಾ. ನಿಮಗೆ ಎಸ್ ಎನ್ ಕ್ಯೂ ಕೋಟ ಸಿಕ್ಕಿರಲ್ಲ, ಆಯಿತಾ. ನಿಮಗೆ ಜಸ್ಟ್ ಎಲಿಜಿಬಲ್ ಅಂದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ನೀವು ಎಕ್ಸಾಂಪಲ್ ನೀವು KCT ನಿಮಗೆ ರ್ಯಾಂಕ್ ಬಂದಿದೆ, ರ್ಯಾಂಕ್ ಬಂದ ತಕ್ಷಣ ನಿಮ್ಗೆ ಇನ್ನೂ ಸೀಟ್ ಸಿಕ್ಕಿಲ್ಲಲ್ವಾ, ಆ ಥರ ಜಸ್ಟ್ ಅಷ್ಟೇ. ಎಸ್ ಎನ್ ಕ್ಯೂ ಕೋಟಾಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ಇದನ್ನು ನಾವು ಎಲ್ಲಿ ಯಾವ ಥರ ಅಪ್ಲೈ ಮಾಡಬೇಕು, ಎಸ್ ಎನ್ ಕ್ಯೂ ಕೋಟಾಯಿಂದ ಸೀಟ್ ತಗೋಬೇಕಂದ್ರೆ ಏನು ಮಾಡಬೇಕು ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಕೇಳ್ತಾರೆ. ಈಗ ಮೊದಲನೇ ಡೌಟು, ನಿಮಗೆ 8 lakh ಕಡಿಮೆ ಇತ್ತಂದರೆ ಎಸ್ ಎನ್ ಕ್ಯೂ ಕೋಟಾಗೆ ನೀವು ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ನಿಮ್ದು ಏನಾದರೂ ಎಸ್ ಎನ್ ಕ್ಯೂ ಕೋಟ ಎಲಿಜಿಬಲ್ ಇದ್ದರೂ ನಿಮಗೆ ಇದು SC/ST ಸ್ಟೂಡೆಂಟ್ಸ್ಗೆ ಬರುತ್ತೆ ಅಂತ ಕೇಳ್ತಾರೆ. SC/ST ಸ್ಟೂಡೆಂಟ್ಸ್ಗೆ ಎಸ್ ಎನ್ ಕ್ಯೂ ಕೋಟದಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಂಟರ್ ಆಗೋದೇ ಇಲ್ಲ. ಯಾಕಂದರೆ ಇಂಜಿನಿಯರ್ ಸ್ಟೂಡೆಂಟ್ಸಲ್ಲಿ ಓನ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅಂದರೆ SC/ST ಬಿಟ್ಟು OBC ಸ್ಟೂಡೆಂಟ್ಸ್ ಯಾರು 1A 2A 3A 3B ಏನು SC/ST ಬಿಟ್ಟು ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ ಮಾತ್ರ ಅಪ್ಲೈ ಆಗುತ್ತೆ. SC/ST ಸ್ಟೂಡೆಂಟ್ಸ್ಗೆ ಆದರೆ ಎಸ್ ಎನ್ ಕ್ಯೂ ಕೋಟ ಸಿಗೋಲ್ಲ. ಯಾಕಂದರೆ ಎಸ್ ಎನ್ ಕ್ಯೂ ಕೋಟ SC/ST ಯಾಕೆ ಸಿಗೋಲ್ಲ ಅಂದರೆ, ನಿಮಗೆ SC/ST ಸ್ಟೂಡೆಂಟ್ಸ್ಗೆ ಓನ್ಲಿ ಫೀಸ್ ಬಂದ್ಬಿಟ್ಟು 750 rupees ಅಷ್ಟೇ ಇರುತ್ತೆ. ಅದೇ ಕಾರಣಕ್ಕೋಸ್ಕರ ನಿಮಗೆ ಯಾವುದೇ ಕಾರಣಕ್ಕೂ ಎಸ್ ಎನ್ ಕ್ಯೂ ಕೋಟ ಕೊಡೋದಿಲ್ಲ. ಮತ್ತು ಈಗ ಫಸ್ಟ್ ಎಸ್ ಎನ್ ಕ್ಯೂ ಕೋಟ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಸಾಕಷ್ಟು ಸ್ಟೂಡೆಂಟ್ಸ್ ಏನಕ್ಕೆ ನಮಗೆ SC/ST ಅವ್ರಿಗೆ ಬರೀ 750 rupees, ಆಮೇಲೆ ಫೀಸ್ ಪೇ ಮಾಡೋದು ಬೇಡವಾ ಅದ್ರ ಬಗ್ಗೆ ಅದರ ವೀಡಿಯೋನ ಕೊನೆವರೆಗೂ ನೋಡಿ, ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ. ಇವಾಗ ನಿಮ್ಮದು 8 lakh ನಿಮ್ಮದು ಏನು ಇನ್ಕಮ್ ಆದರೆ ನಿಮಗೆ ಇತ್ತು. ಈಗ ಎರಡನೇದು ಏನಪ್ಪ ಅಂದರೆ, ನಿಮ್ಮದು ಈ ಒಂದು ಈಗ ಕಾಲೇಜಲ್ಲಿ ಈಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ರೆಡಿ ಆಗ್ತೀರಾ. ಆಪ್ಷನ್ ಎಂಟ್ರಿ ಬಿಡ್ತಾರೆ ಆದಷ್ಟು ಬೇಗನೆ, ಮತ್ತು ವೆರಿಫಿಕೇಷನ್ ಸ್ಲಿಪ್ ಕೂಡ ಬಿಡ್ತಾರೆ. ಈಗ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮ್ಮದು ಈಗ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಸ್ದು 5K ರ್ಯಾಂಕ್ ಇದೆ, 5,000 ರ್ಯಾಂಕ್ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಅವನು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕಾಲೇಜ್ ಲಿಸ್ಟ್ ಮಾಡಿರ್ತಾನೆ. ಈಗ ಅವನು ಏನಾದರೂ ಏನು ಮಾಡ್ತಾನೆ ಅಂದರೆ, ಟಾಪ್ ವೈಸ್ ಹಾಕೋಕ್ಕೆ ಹೋಗಲ್ಲ. ಇಲ್ಲ ಟಾಪ್ ವೈಸ್ ಹಾಕಿದ್ರೂ ಪರವಾಗಿಲ್ಲ, ಅವನೇನಾದರೂ ಈಗ 10K ರ್ಯಾಂಕ್ ಇರೋದು, ಅವನದು ಬಂದ್ಬಿಟ್ಟು 5K ರ್ಯಾಂಕ್ ಇದೆ. 10K ರ್ಯಾಂಕ್ ಬಂದ್ಬಿಟ್ಟು ಇರೋ ಕಾಲೇಜು 10K ಕಂಪಲ್ಸರಿ ಸಿಗುತ್ತೆ ಇವನಿಗೆ. ಈಗ ಆ ಕಾಲೇಜಸ್ನ ಮೇಲೆ ಆ್ಯಡ್ ಮಾಡ್ದೆ ಅಂದರೆ, ತನಗೆ ಪ್ರಯಾರಿಟಿಲಿ ಫಸ್ಟಲ್ಲಿ ಇಟ್ಟಿದ್ದಂದರೆ ಆ ಒಂದು ಕಾಲೇಜಸಲ್ಲಿ ಇವನಿಗೆ ಎಸ್ ಎನ್ ಕ್ಯೂ ಕೋಟ ಸಿಗೋವಂಥದ್ದು ತುಂಬಾ ಚಾನ್ಸಸ್ ಇರುತ್ತೆ. ಈಗ ಎಸ್ ಎನ್ ಕ್ಯೂ ಕೋಟ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಸಿಗ್ತಾ ಅನಿಸುತ್ತೆ. ಏನಕ್ಕೆ ಅಂದರೆ, ಪ್ರತಿಯೊಂದು ಕಾಲೇಜಲ್ಲಿ ಯಾವುದೇ ಒಂದು ಕಾಲೇಜ್ ತೊಗೊಳ್ಳಿ, ಅದರಲ್ಲಿ 5% ಆದರೆ ಎಸ್ ಎನ್ ಕ್ಯೂ ಕೋಟಾಗೆ ಸೀಟ್ನಾದರೆ ಅಲಾಟ್ ಮಾಡಬೇಕು. ಈಗ ಆಲ್ರೆಡಿ ನಿಮಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಸಿಕ್ಕಿರುತ್ತೆ. ಅದರಲ್ಲಿ ನಿಮಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ 5% ಅಂದರೆ ಎಷ್ಟೆಷ್ಟು ಸೀಟ್ಸ್ ಇದ್ದಾವೆ ಎಸ್ ಎನ್ ಕ್ಯೂ ಕೋಟ ಅಂಡರಲ್ಲಿ ಅಂತ ಅದನ್ನು ನೋಡ್ಕೊಂಡಿರ್ತೀರಾ. ನೋಡ್ಕೊಂಡಿಲ್ಲ ಅಂದರೆ ಎಸ್ ಎನ್ ಕ್ಯೂ ಕೋಟನೇ ಬೇಕು ಅನ್ನೋರಾದರೆ ನೀವು ಅದನ್ನ ನೋಡ್ಕೊಳ್ಳೇಬೇಕಾಗುತ್ತೆ. ಯಾವ ಕಾಲೇಜಲ್ಲಿ ಜಾಸ್ತಿ ಎಸ್ ಎನ್ ಕ್ಯೂ ಕೋಟ ಇದ್ದಾವೆ ಅವಕ್ಕಾರೆ ನೀವು ಜಾಸ್ತಿನ ನೀವು ಪ್ರಯಾರಿಟಿ ಆದರೆ ಕೊಡಿ. ಯಾಕಂದರೆ ಎಸ್ ಎನ್ ಕ್ಯೂ ಕೋಟದಲ್ಲೇ ಓದಬೇಕಂದ್ರೆ ಸಾಕಷ್ಟು ಸ್ಟೂಡೆಂಟ್ಸ್ ಅದಿರ್ತಾರೆ. ನಾನು ಇದನ್ನ ಎಸ್ ಎನ್ ಕ್ಯೂ ಕೋಟ ಅಷ್ಟೊಂದು ಪ್ರಿಪೇರ್ ಮಾಡಲ್ಲ. ಯಾಕಂದರೆ ನಿಮಗೆ ಕಾಲೇಜಸ್ಸು ಮತ್ತು ಕೋರ್ಸಸ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಒಂದು ಕಾರಣದಿಂದ ನೀವು ಕಾಲೇಜಸ್ಸು ಮತ್ತು ಅದಕ್ಕೆ ಕೊಟ್ಟರೆ ಒಳ್ಳೆಯದು. ಹಾಗೆ ಎಸ್ ಎನ್ ಕ್ಯೂ ಕೋಟ ಕೂಡ ಒಳ್ಳೆಯದೇ. ಅಂದರೆ ನಿಮ್ಮ ಒಂದು ಎಫರ್ಟ್ಸ್ ಆದರೆ ಜಾಸ್ತಿ ಇರಬೇಕಾಗಿರುತ್ತೆ. ಮತ್ತು ಎರಡನೇದು ಮಾತಾಡ್ತಾ ಬಂದರೆ, ಈಗ ನೆಕ್ಸ್ಟ್ ಈಗ ಒಂದು ಕಾಲೇಜಸಲ್ಲಿ ನೋಡಿ, ನಾನು ಸುಮ್ಮನೆ ರ್ಯಾಂಡಮಾಗಿ ಹೇಳ್ತಿರೋದು. ಈಗ ಆ ಒಂದು ಕಾಲೇಜಸಲ್ಲಿ 100 ಸೀಟ್ಸ್ ಇದಾವೆ ಅಂದ್ಕೊಳ್ಳಿ. ಯಾವುದೇ ಕಾಲೇಜಲ್ಲಿ 100 ಸೀಟ್ಸ್ ಇರೋಲ್ಲ, ಜಾಸ್ತಿ ಇರ್ತವೆ. 100 ಸೀಟ್ಸಲ್ಲಿ 5% ಅಂದರೆ 5 ಸೀಟ್ಸ್ ಅಷ್ಟೇ. ಈಗ 5 ಸೀಟ್ಸ್ ಅಂದರೆ ಆ ಒಂದು ಕಾಲೇಜಸ್ದು ಲಾಸ್ಟ್ ಇಯರು 10K ಕಟ್ ಆಫ್ ನಿಂತಿದೆ. ಇವನ್ ರ್ಯಾಂಕ್ ಬಂದ್ಬಿಟ್ಟು 5K ರ್ಯಾಂಕ್ ಇದೆ, ಇಲ್ಲ 8K 9K 6K, ಒಟ್ಟಿನಲ್ಲಿ 10K ಅಂಡರಲ್ಲಿ ಅವನದು ರ್ಯಾಂಕಿಂಗ್ ಇದೆ. ಈಗೇನು ಮಾಡ್ತಾನೆ, ಈ 10K ಇರೋ ಕಾಲೇಜಸ್ನ ಫಸ್ಟಿಗೆ ಆ್ಯಡ್ ಮಾಡ್ಬಿಟ್ಟು ಅಂದರೆ ಇವನಿಗೆ ಆ ಒಂದು ಕಾಲೇಜ್ ಕಟ್ ಆಫ್ಗಿಂತಲೇ ಇವಂದೇ ರ್ಯಾಂಕು ಜಾಸ್ತಿ ಇರುತ್ತೆ. ಆಮೇಲೆ ಈಗ 100 ಜನ ಅಡ್ಮಿಷನ್ ಮಾಡಿಸ್ತಾರೆ, 100 ಮೆಂಬರ್ಸು ಆ ಕಾಲೇಜ್ಗೆ ಹೋಗ್ತಾರೆ. ಆ 100 ಮೆಂಬರ್ಸಲ್ಲಿ ಯಾರು 5 ಜನ ಮಾತ್ರ ನೋಡಿ, ಇದು ಮೇನ್ ಪಾಯಿಂಟ್, ಇದನ್ನು ಯಾರು ಹೇಳಿರಲ್ಲ. ಯಾರು 5 ಜನ ಇರ್ತಾರಲ್ವ 100 ಮೆಂಬರ್ಸಲ್ಲಿ, ಈಗ 100 ಮೆಂಬರ್ಸು ಆ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರ ಅಂದ್ಕೊಳ್ಳಿ. ಆ 100 ಮೆಂಬರ್ಸಲ್ಲಿ ಓನ್ಲಿ 5% ಅಂದರೆ 5 ಸ್ಟೂಡೆಂಟ್ಸ್ಗೆ ಮಾತ್ರ ಎಸ್ ಎನ್ ಕ್ಯೂ ಕೋಟ ಸಿಗುತ್ತೆ. ಅದು ನಿಮಗೆ ಫಸ್ಟ್ ರೌಂಡಲ್ಲದ ಸಿಗ್ಬೋದು, ಸೆಕೆಂಡ್ ರೌಂಡಲ್ಲದ ಸಿಗ್ಬೋದು, ಇಲ್ಲ ಥರ್ಡ್ ರೌಂಡಲ್ಲದ ಸಿಗ್ಬೋದು. ಮತ್ತು ನೀವೇನಾದ್ರು ಫಸ್ಟ್ ರೌಂಡಲ್ಲಿ ಸುಮ್ಮನೆ ಅಡ್ಮಿಷನ್ ಮಾಡಿಸ್ಕೋತೀರಾ, ಸೆಕೆಂಡ್ ರೌಂಡಲ್ಲಿ ನಿನಗಿಂತ ಚೆನ್ನಾಗಿ ಬಂದಿರೋ ನೆಕ್ಸ್ಟ್ ರೌಂಡ್ ಬೇರೆ ಕಾಲೇಜ್ಗೆ ಹೋಗ್ತಾನೆ, ಅವಾಗ ನಿಮಗೆ ಆ ಫಸ್ಟ್
ಫಸ್ಟ್ ರೌಂಡಲ್ಲಿ ಯಾರು ಅಡ್ಮಿಷನ್ ಆಗ್ತಾರೋ ಅವ್ರಿಗೂ ಸಿಗೋ ಚಾನ್ಸಸ್ ಇರುತ್ತೆ. ಅದನ್ನ ಅಪ್ಗ್ರೇಡೇಷನ್ ಅಂತ ಕರೀತಾರೆ. SNQ ಕೋಟಾದಲ್ಲಿ ಸೆಕೆಂಡ್ ರೌಂಡಲ್ಲಿ ಕೂಡ ಎಷ್ಟೊಂದು ಜನಕ್ಕೆ ಅಪ್ಗ್ರೇಡೇಷನ್ ಆಗುತ್ತೆ SNQ ಕೋಟಾದ ಬಗ್ಗೆ. ಅವ್ರು ಫುಲ್ ಅಮೌಂಟು ಅವಾಗ ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾರೆ, ನಾನು ಆಲ್ರೆಡಿ 1 lakh ಫೀಸ್ನ ಪೇ ಮಾಡಿದ್ದೀನಿ, ಈಗ SNQ ಕೋಟಾಗೆ ಬರೋದು ಬರೀ 30,000, ಮಿಕ್ಕಿದ 70,000 ನಾನು ಸೆಕೆಂಡ್ ರೌಂಡಲ್ಲಿ ಹೆಂಗೆ ಕೊಡ್ತಾರೆ? ಅದಕ್ಕೂ ನಮ್ಮ ಒಂದು ಕೆಇದಲ್ಲಿ ಅದಕ್ಕಂತಲೂ ಒಂದು ಮಾಡಿದರೆ, ಅವಾಗ ಸೆಕೆಂಡ್ ರೌಂಡ್ ಎಲ್ಲ ಒಂದು ಕೌನ್ಸಿಲಿಂಗ್ ಮುಗಿದ್ಮೇಲೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮತ್ತೆ ಲಿಂಕ್ ಬಿಡ್ತಾರೆ, ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಎಂಟರ್ ಮಾಡಿ ಅಂತಂದು. ಯಾರಿಗೆ SNQ ಅಪ್ಗ್ರೇಡ್ ಆಗಿದೆ ಅವರಿಗೆ ಅವಾಗ ಸೇಮ್ ಬ್ಯಾಂಕ್ ಡೀಟೇಲ್ಸ್ನ ನೀವು ಏನು ಮಾಡ್ತೀರ ಅದನ್ನೆಲ್ಲ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಿದ್ರೆ ಮೇಲೆ ಆಫ್ಟರ್ ಒನ್ ವೀಕ್ ಆರ್ 2 ವೀಕಲ್ಲಿ ನಿಮ್ಗೆ ಏನು 1 lakh ಫೀಸ್ ಕಟ್ಟಿದ್ದೀರಾ, 1 lakh ಪ್ಲಸ್ ಫೀಸ್ ಕಟ್ಟಿದ್ದೀರಾ, SNQ ಕೋಟದ ಎಷ್ಟು ಫೀಸ್ ಇದೆ ಮಿಕ್ಕಿದ ಅಮೌಂಟ್ನ ನಿಮಗೆ ರೀಫಂಡ್ ಮಾಡ್ತಾರೆ, ಅಂದರೆ ಅಮೌಂಟ ತಿರ್ಗಾ ನಿಮಗೆ ಕಳಿಸ್ತಾರೆ. ಇದು ಒಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ SNQ ಕೋಟ ನಿಮಗೆ ಯಾವ ರೌಂಡಲ್ಲಿ ಬೇಕಾದರೂ ಅಪ್ಗ್ರೇಡೇಷನ್ ಆಗ್ಬೋದು, ಓನ್ಲಿ 5% ಸ್ಟೂಡೆಂಟ್ಸ್ಗೆ ಮಾತ್ರ. ಆಮೇಲೆ ಆ ಒಂದು ಕಾಲೇಜಸಲ್ಲಿ SNQ ಕೋಟ ಸಿಗಬೇಕಂದ್ರೆ ನೀವು ಫಸ್ಟು SC STಗೆ ಸೇರಿರಬಾರ್ದು, ಮತ್ತು ಇಂಜಿನಿಯರಿಂಗ್ ಮಾತ್ರ ಅಪ್ಲೈ ಮಾಡಿರ್ತಾರೆ, ಮತ್ತು ಆ ಒಂದು ಕಾಲೇಜಸಲ್ಲಿ ನಿಮ್ಮ ರ್ಯಾಂಕು ಎಲ್ಲರಿಗಿಂತ ಫಸ್ಟಲ್ಲಿರಬೇಕು. ಈಗ ನಾನು ಇದನ್ನು ಹೇಳ್ಬೇಕು ಇವಾಗ, ಯಾಕಂದರೆ ಈಗ 10K ಕಾಲೇಜಸಲ್ಲಿ ರ್ಯಾಂಕ್ ಇದೆ, ಎಲ್ಲರೂ 5K ಇರೋದು ಬಂದ್ಬಿಟ್ಟು ಎಲ್ಲರೂ 5,000 ರ್ಯಾಂಕ್ ಇರೋರು, 5,000 6,000 ಒಳಗಡೆ ಇರೋರು ಬಂದು ಅಡ್ಮಿಷನ್ ಆದ ಅಂತಿಕೋ, ಅವಾಗ ಏನು ಮಾಡ್ತಾರೆ ಬ್ರದರ್ ಅಂದರೆ, ಯಾರು ಅಷ್ಟು ರ್ಯಾಂಕಲ್ಲಿ 5 ಮೆಂಬರ್ಸ್ ಮಾತ್ರ ತುಂಬ ಕಡಿಮೆ ಇದೆ ರ್ಯಾಂಕು, ಅಂದರೆ ನಿಯರ್ ಅಂದರೆ ಎಲ್ಲರಿಗಿಂತ ಹೈಯೆಸ್ಟ್ ರ್ಯಾಂಕ್ ಅಂದರೆ ತುಂಬ ಚೆನ್ನಾಗಿರೋ ರ್ಯಾಂಕ್ ಯಾರ್ದಿದೆ ಆ ಒಂದು ಸ್ಟೂಡೆಂಟ್ಸ್ಗೆ, ಮತ್ತು ಅದು 5 ಜನಕ್ಕೆ ಸ್ಟೂಡೆಂಟ್ಸ್ಗಾದರೆ SNQ ಕೋಟ ಸಿಗ್ತಾರೆ. ಯಾರಿಗೆ ಇಲ್ಲಿವರೆಗೂ ಕ್ಲಾರಿಟಿ ಅನ್ನೋದು ಸಿಕ್ಕಿದೆ, ನನಗೆ SNQ ಕೋಟ ಬಗ್ಗೆ ಅರ್ಥ ಆಯಿತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ. ಯಾಕಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ವೀಡಿಯೋ ಮಾಡೋದಾದ್ರೆ ತಿಳಿಸ್ತೀನಿ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಅರ್ಥ ಆದರೆ ಈ SNQ ಕೋಟ ಬಗ್ಗೆ ಸ್ವಲ್ಪ ಐಡಿಯಾ ಸಿಗುತ್ತೆ, ಈ ಥರ ಇದೆಯಾ SNQ ಕೋಟ ಅನ್ನೋದು. ನೋಡಿ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಇನ್ನೊಂದು ಸರಿ. ಜಸ್ಟ್ SNQ ಕೋಟ ಬಂದು ಬರೀ 30,000 ಅಷ್ಟೇ ಅಮೌಂಟ್ ಇರುತ್ತೆ. ಆಗ ಸೀಟ್ಸ್ ತೊಗೊಂಡ್ರೆ ಯಾರಾದ್ರು ಇದು ಯಾರೇ ಕಾರಣಕ್ಕೂ SC ST ಅವ್ರು ಅಪ್ಲೈ ಮಾಡೋಕ್ಕಾಗಲ್ಲ, ಮತ್ತು ಇದು ನಾವು ಯಾವುದೇ ಕಾರಣಕ್ಕೂ ಮಾನಿಟರ್ ಮಾಡಲ್ಲ, ಆಟೋಮೆಟಿಕ್ಲಿ ಕಂಪ್ಯೂಟರ್ ಇದನ್ನ ತಿಳ್ಕೊಳ್ಳುತ್ತೆ. ಈಗ ಯಾವ ಥರ ಅಪ್ಲೈ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅಪ್ಲೈ ಮಾಡೋದು ಯಾವ ಥರ ಅಂತಂದರೆ, ನೀವು ಜಸ್ಟ್ 8 lakh ಬಿಲೋರ್ ನಿಮ್ಮದು ಕ್ಯಾಸ್ಟ್ ಇತ್ತಂದರೆ, ಅಮೌಂಟು ನಿಮ್ಮದು 8 lakh ಒಳಗಡೆ ಇತ್ತಂದರೆ ಈಗ ಎಲ್ಲರೂ ಅಪ್ಲೈ ಮಾಡ್ತೀರಾ. ಅಂದರೆ ಎಲ್ಲರೂ ನೀವು ಏನು ಮಾಡ್ತೀರಿ ಇವಾಗ ಆಟೋಮೆಟಿಕ್ಲಿ ಎಲಿಜಿಬಲ್ ಇರ್ತಾರೆ. ನೀವೇನು ಸಡನ್ ಸಪ್ರೇಟಾಗಿ ಒಂದು ಪೇಪರ್ ತೊಗೊಂಡು ಇಲ್ಲ ಅಪ್ಲಿಕೇಶನ್ ಹಾಕೋದು ಲಿಂಕ್ ಮಾಡೋದು ಏನಿಲ್ಲ, ಆಟೋಮೆಟಿಕ್ಲಿ ಕಂಪ್ಯೂಟರ್ ಇವನು SNQ ಕೋಟಾದಲ್ಲಿ ಎಲಿಜಿಬಲ್ ಇದ್ದಾನೆ. ನಿಮಗೆ ಎಷ್ಟು ಇನ್ಕಮ್ ಕಡಿಮೆ ಇರ್ತಾ ಹೋಗುತ್ತೋ ನಿಮಗೆ ಅಲ್ಲಿ ಅಲ್ಗೋರಿದಮ್ ಲೈಕ್ ನಿಮ್ಮ ಕಂಪ್ಯೂಟರ್ ಏನು ಮಾಡುತ್ತೆ, ನಿಮಗೆ ಚಾಯ್ಸಸ್ಗೆ ಜಾಸ್ತಿ ಕೊಡ್ತಾ ಹೋಗುತ್ತೆ. ಒಂದು ಏನಮ್ಮ ಈಗ ಸೀಟ್ ಅಲಾಟ್ಮೆಂಟಿಗೆ ನಮ್ಮದು ಒಂದು ಸಿಸ್ಟಮ್ ರೆಡಿ ಆಗಿದ್ದಾರಲ್ಲ, ಯಾರ್ದು ಇನ್ಕಮ್ ಕಡಿಮೆ ಇದೆ ಮತ್ತು ನಿಮ್ಮದು ರ್ಯಾಂಕ್ ಕೂಡ ಚೆನ್ನಾಗಿರಬೇಕು, ಎರಡನ್ನೂ ಮಾನಿಟರ್ ಮಾಡಿಕೊಂಡು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡುತ್ತೆ. ಲಾಸ್ಟ್ ಒಂದು ಫೈನಲ್ ಕನ್ಕ್ಲೂಷನ್ ಏನಂದರೆ, ನಿಮಗೆ SNQ ಕೋಟ ಸಿಗಬೇಕಂದ್ರೆ ಆ ಒಂದು ಕಾಲೇಜಲ್ಲಿ ನೀವು ಅಷ್ಟು ಮೆಂಬರ್ಸಲ್ಲಿ ತುಂಬಾ ಚೆನ್ನಾಗಿ ರ್ಯಾಂಕ್ ಇರಬೇಕು ಮತ್ತು ಲೆಸ್ ಇನ್ಕಮ್ ಇರಬೇಕು. ಇಷ್ಟೇ ಲಾಸ್ಟ್ ಕನ್ಕ್ಲೂಷನ್. ಇವಾಗ ಒಂದು ಅರ್ಥ ಮಾಡ್ಕೊಂಬಿಡಿ. ಲಾಸ್ಟ್ ಫೈನಲ್ ಡಿಸಿಷನ್ಸ್ ಅಂದರೆ SNQ ಕೋಟಾನೇ ಬೇಕಂದರೆ ನಿಮ್ಮ ರ್ಯಾಂಕು ಅಂದರೆ ಆ ಕಾಲೇಜಸ್ ಹೆಂಗೆ ಇರಲಿ, ಆ ಕಾಲೇಜಲ್ಲಿ ನಿಮ್ಮ ರ್ಯಾಂಕ್ ಎಲ್ಲರಿಗಿಂತ ಚೆನ್ನಾಗಿರಬೇಕು, ಮತ್ತು ಲೆಸ್ ಇನ್ಕಮ್ ಇರಬೇಕು. ಆವಾಗ ನಿಮಗೆ SNQ ಕೋಟಾ ಅದರಲ್ಲಿ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ. ತುಂಬ ಅಂದರೆ 90%, 100% ಹೇಳ್ಬೋದು. ಯಾಕಂದರೆ ನಿಮ್ಮ ಕಾಲೇಜಲ್ಲಿ ಎಕ್ಸಾಂಪಲ್ ಈಗ ನೀನು 5K ರ್ಯಾಂಕ್ ಇರೋದು, 5K ಕಟ್ ಆಫ್ ಇರೋ ಕಾಲೇಜಸ್ಗೆ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಅಲ್ಲಿ ನಿಮಗೆ SNQ ಕೋಟ ಸಿಗೋಲ್ಲ. ನಿಮ್ಗೆ ಯಾವುದೋ ಒಂದು ಕಾಲೇಜಸ್ ನಾನು 5K ರ್ಯಾಂಕ್ ಇದೆ, 6K ಇಲ್ಲ 8K ಇರೋವಂಥ ಕಟ್ ಆಫ್ ಇರೋ ಲಾಸ್ಟ್ ಇಯರ್ ಕಟ್ ಆಫ್ ಇರೋವಂಥ ಕಾಲೇಜಸ್ಗೆ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಫಸ್ಟು 100% ಸೀಟ್ ಅದರ ಸಿಗುತ್ತೆ. ಆದರೆ ನಿಮ್ಮದು ಇನ್ಕಮ್ ಕೂಡ ಕಡಿಮೆ ಇತ್ತಂದರೆ ಅಲ್ಲಿ ನಿಮಗೆ ಖಂಡಿತ SNQ ಕೋಟಾದಲ್ಲಿ 100 ಸೀಟ್ ಸಿಗುತ್ತೆ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ SNQ ಕೋಟಾ ಬಗ್ಗೆ ಮಾತಾಡಿ ಅದನ್ನ ಯಾವ ಥರ ನಾವು ಪಡ್ಕೋಬೇಕಂತ ಕೇಳ್ತಿದ್ರು. ಈಗ SNQ ಕೋಟಾ ಬಗ್ಗೆ ಐಡಿಯಾ ಸಿಕ್ತು ಅನಿಸುತ್ತೆ. ಆಮೇಲೆ ಸೆಕೆಂಡ್ ರೌಂಡಲ್ಲಿ SNQ ಕೋಟಾ ಸಿಗುತ್ತಾ? ಎಸ್, ಖಂಡಿತ. ಥರ್ಡ್ ರೌಂಡಲ್ಲಿ SNQ ಕೋಟಾ ಸಿಗುತ್ತೆ ಖಂಡಿತ. ನಿಮ್ಗೆ ಯಾವುದೇ ಒಂದು ರೌಂಡಲ್ಲಾದರೆ SNQ ಕೋಟಾ ಸಿಗುತ್ತೆ, ಮತ್ತು ಯಾವಾಗ ಬೇಕಾದ್ರೂ ಅಪ್ಗ್ರೇಡೇಷನ್ ಆಗುತ್ತೆ. ಆಯಿತಾ? ಇದು ಒಂದು ತಿಳ್ಕೊಳ್ಳಿ, ಅಪ್ಗ್ರೇಡೇಷನ್ ಆದರೆ ಯಾವಾಗ ಬೇಕಾದ್ರೂ ಆಗುತ್ತೆ SNQ ಕೋಟಾದು. SNQ ಕೋಟಾ ತುಂಬಾ ಅಂದರೆ ಓನ್ಲಿ ಒನ್ ಇಯರ್ ಅಷ್ಟೇ ಆ ಥರ ಇರುತ್ತಾ, ಇಲ್ಲ 4 years ಅದೇ ಥರ ಇರುತ್ತಾ? ಇಲ್ಲ, ಖಂಡಿತ. ಏನು ಫಸ್ಟ್ ಇಯರ್ಲಿ ನೀವು ಏನೋ ಅಮೌಂಟ್ SNQ ಕೋಟಾದಲ್ಲಿ ಕೊಟ್ಟಿರ್ತಾರೆ 33,000 ಅಂತಂದು, ಅದೇ 4 years ಕೂಡ ನೀವು ಪೇ ಮಾಡ್ತಾ ಹೋಗಬೇಕು. ಎಕ್ಸ್ಟ್ರಾ ಅಮೌಂಟ್ ಏನು ಫೀಸ್ ಪೇ ಮಾಡಂತಿರಲ್ಲ. ಕಾಲೇಜಸಲ್ಲಿ ಅಮೌಂಟ್ ಎಷ್ಟು ಕೇಳ್ತಾರೆ ಅಷ್ಟೇ, ಮ್ಯಾಕ್ಸಿಮಮ್ ಎಲ್ಲ ಸ್ಟೂಡೆಂಟ್ಸ್ಗೆ ಎಷ್ಟು 10K 5K ಎಕ್ಸ್ಟ್ರಾ ಕೇಳ್ತಾರಲ್ಲ ಅಷ್ಟೇ ಅಮೌಂಟ್ ನಿಮಗೆ ಕೇಳ್ತಾರೆ. ಆಮೇಲೆ ನಮಗೆ SNQ ಕೋಟಾದಲ್ಲಿ ಸಿಕ್ಕರೆ SSP ಸ್ಕಾಲರ್ಶಿಪ್ ಬರೋಲ್ಲ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ಹತ್ರ ಇನ್ನೂ ಆ ಒಂದು ಡೌಟ್ಸ್ ಕೇಳ್ತಿದ್ರು. ನೋಡಿ, SNQ ಕೋಟಾಗೂ ಮತ್ತು SSP ಸ್ಕಾಲರ್ಶಿಪ್ಗೂ ಯಾವುದೇ ಸಂಬಂಧ ಇಲ್ಲ, ಆದರೆ ಅಮೌಂಟ್ ಆದರೆ ವೇರಿಯೇಷನ್ ಆಗ್ತಿರುತ್ತೆ. ಲೈಕ್ ಈಗ ಜನರಲ್ ಮೆರಿಟ್ ಅಂದರೆ ನಾನು OBC ಸ್ಟೂಡೆಂಟ್ಸ್ಗೆ 1 lakh ಸಮಥಿಂಗ್ ಅಮೌಂಟ್ ಕಟ್ಟಿರ್ತಾರೆ, ಪ್ಲಸ್ ಅಮೌಂಟ್. ಯಾಕೆ 1,15,000 ಹಿಂಗೆ ಏನೋ ಇದೆ ಅಮೌಂಟು. ಆ ಒಂದು ಅಮೌಂಟ್ ಪೇ ಮಾಡಿದವ್ರಿಗೆ ಅವರಿಗೆ 18,000 ಇಲ್ಲಾಂದರೆ 22,000 SSP ಸ್ಕಾಲರ್ಶಿಪ್ ಬರುತ್ತೆ. ಆದರೆ ನಿಮಗೆ ಏನು SNQ ಕೋಟಾ ಅಂಡರಲ್ಲಿ ಸಿಗುತ್ತೆ, 2 ವರ್ಷವೂ ವೇರಿಯೇಷನ್ ಆಗಿದೆ. ಅಂದರೆ 2 ವರ್ಷದಿಂದ SNQ ಕೋಟಾದಲ್ಲಿ 33,000 ಇತ್ತು, ಅವರಿಗೆ ಸ್ಕಾಲರ್ಶಿಪ್ ಒಂದು 20,000 ಕೊಟ್ಟಿದ್ದಾರೆ, ಅಂದರೆ ಪ್ರತಿ ವರ್ಷ SSP ಸ್ಕಾಲರ್ಶಿಪ್ಪಿಂದ. ಅದೇ ಹೋದ ವರ್ಷ ಏನಾಗಿದ್ದು
ಜಸ್ಟ್ 3000 ಕೊಟ್ಟಿದ್ದಾರೆ. ಈ ಥರ SNQ ಕೋಟಾದಲ್ಲಿ SSP ಸ್ಕಾಲರ್ಶಿಪ್ ವೇರಿಯೇಷನ್ ಆಗ್ತಿರುತ್ತೆ. ಬಟ್ ಅದರ ಫೀಸ್ ಮಾತ್ರ ನಿಮಗೆ ಏನು ಫೀಸ್ ಪೇ ಮಾಡ್ತೀರಾ ಫಸ್ಟ್ ಇಯರ್ಲಿ ಅದೇ ಫೀಸ್ನ ನೀವು 4 ಇಯರ್ಸ್ ಫೀಸ್ ಪೇ ಮಾಡಬೇಕಾಗುತ್ತೆ. SNQ ಕೋಟಾದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ನಿಮಗೆ ಇದು ಏನಪ್ಪ ಅಂದರೆ ಇದು ಲಕ್ ಅಂತಲೇ ಹೇಳ್ಬೋದು. ಯಾರಿಗೆ ಸಿಗುತ್ತೆ ಅವ್ರಿಗೆ ಇದು ಒಂದು ಒಳ್ಳೆ ಲಾಭ ಅಂತಲೇ ಹೇಳ್ಬೋದು. ಆದರೆ ಮತ್ತು ನಿಮಗೆ ಕಾಲೇಜಸ್ ಆದರೆ ತೊಂದರೆನೇ. ಯಾಕಂದರೆ ಕಾಲೇಜಸ್ ಚೆನ್ನಾಗಿಲ್ಲ, ನನ್ನ ರ್ಯಾಂಕ್ ಚೆನ್ನಾಗಿದೆ, ನಾನು ಚೆನ್ನಾಗಿರೋ ಕಾಲೇಜ್ ಪಾರ್ಟಿಸಿಪೇಟ್ ಮಾಡೋದು ಅದು ವೆಲ್ ಆ್ಯಂಡ್ ಗುಡ್. ಯಾಕಂದರೆ ನಿಮ್ಮ ಒಂದು ರ್ಯಾಂಕಿಗೆ ನಿಮ್ಮ ಒಳ್ಳೆ ಕಾಲೇಜ್ ಓದ್ತೀರಾ. ಆದರೆ SNQ ಕೋಟಾ ಆದರೆ ಮರಿಬೇಕಾಗುತ್ತೆ. ಯಾರಿಗೆ SNQ ಕೋಟಾ ಬೇಕು ಅನ್ನೋರಿಗೆ ನಿಮಗೆ ಕಾಲೇಜಸ್ ಸ್ವಲ್ಪ ಚೆನ್ನಾಗಿ ಸಿಗೋಲ್ಲ, ಬಟ್ ಆದರೆ ನಿಮ್ಮ ಎಫರ್ಟ್ಸ್ ಇತ್ತಂದರೆ ಖಂಡಿತ ಆಗುತ್ತೆ. ಯಾರಿಗೆ SNQ ಕೋಟಾ ಬಗ್ಗೆ ಫುಲ್ 100% ಕ್ಲಾರಿಟಿ ಸಿಕ್ಕಿದೆ, ಐಡಿಯಾ ಸಿಕ್ಕಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ಅದ್ರ ಬಗ್ಗೆ ವೀಡಿಯೋ ಮಾಡಿ ಡೀಟೇಲ್ ಆಗಿ ಇದೇ ಥರ ತಿಳಿಸ್ತೀನಿ. ಅರ್ಥ ಆಗಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಎಸ್ ಅಂತ ಹಾಕಿ. ಯಾಕಂದರೆ ನಿಮಗೆ ಅರ್ಥ ಆಗ್ತಿತ್ತಂದರೆ ನಾನು ಹೇಳೋದು ನೆಕ್ಸ್ಟ್ ವೀಡಿಯೋ ಮಾಡೋರು ಕೂಡ ಹೆಲ್ಪ್ಫುಲ್ ಆಗುತ್ತೆ ಮತ್ತು ನನಗೂ ಒಂದು ಸ್ಯಾಟಿಸ್ಫಿಕ್ಷನ್ ಸಿಗುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಗಾಯ್ಸ್. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಗಾಯ್ಸ್. ಲೆವೆಲ್ ಟಾಟಾ ಬಾಯ್.